ಗೈಸ್ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ ದೀಪ್ಸ್ ಕ್ರಿಯೇಷನ್ಗೆ. ಇವತ್ತಿನ ವೀಡಿಯೋದಲ್ಲಿ ಗ್ರೀನ್ ಟೋನ್, ನ್ಯಾಚುರಲ್ ಗ್ರೀನ್ ಟೋನ್ ಆಲ್ಮೋಸ್ಟ್ ಇರುತ್ತೆ. ಎಲ್ಲ ಫೋಟೋ ತೆಗೆದಾಗ ಆಲ್ಮೋಸ್ಟ್ ಗ್ರೀನರಿ ಇರುತ್ತೆ, ಅದರಲ್ಲಿ ನೀವು ಎಡಿಟ್ ಮಾಡೋದು ಅಂತ ನೀವು ಕೇಳ್ಬೋದು. ಆದರೆ ಇನ್ನು ಪ್ರೊಫೆಷ್ನಲ್ ರೀತಿ ನಮ್ಮ ಫೋಟೋ ಕಾಣಿಸ್ಬೇಕಂದ್ರೆ ಒಂದು ಎಡಿಟಿಂಗ್ ಮುಖ್ಯ ಆಗಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಒಂದು ಸಿಂಪಲ್ ಎಡಿಟಿಂಗ್ ಹೇಳ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ. ಮತ್ತು ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫೋಟೋ ಎಡಿಟಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದೆ, ಅದರಲ್ಲೇ ದುಡ್ಡು ಮಾಡಬೇಕಂತ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಮತ್ತು ಬೆಲ್ ಬಟನ್ನು ಕ್ಲಿಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ, ಯಾಕಂದರೆ ನಾನು ಹಾಕೋ ಎಲ್ಲ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತೆ ಫ್ರೆಂಡ್ಸ್. ಓಕೆ, ಇವತ್ತಿನ ವೀಡಿಯೋದಲ್ಲಿ ಒಂದು ಮಾಡೆಲ್ ಫೋಟೋ ತೊಗೊಂಡಿದ್ದೀನಿ. ಬರೀ ಇದು DSLR ತೊಗೊಂಡ್ರೆ ಮಾತ್ರ ನೀವು ಎಡಿಟ್ ಮಾಡೋಕ್ಕಾಗಲ್ಲ. ನಿಮ್ಮ ಫೋನಲ್ಲಿ ಕ್ಲಿಕ್ ಮಾಡಿರೋವಂಥ ಪಿಕ್ಸ್ಗಳಿದ್ರೂ ಪರವಾಗಿಲ್ಲ, ಎಡಿಟ್ ಮಾಡ್ಕೋಬೋದು. ಇದೇ ಥರ ನಾನು ಹೇಳ್ಕೊಡೋದು ಸ್ವಲ್ಪ ಕೇಳಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಸಿಂಪಲಾಗಿ ನೀವು ಅರ್ಥ ಮಾಡ್ಕೊಳ್ಳಿ ಹೇಗೆ ಅಂತ ಗೊತ್ತಾಗುತ್ತೆ. ಫಸ್ಟು ನಾವು ಯಾವುದೇ ಒಂದು ಫೋಟೋ ತೊಗೊಂಡ್ರು ಬ್ಯಾಕ್ಗ್ರೌಂಡ್ ಅದರಲ್ಲಿ ಗ್ರೀನರಿ ಇದ್ದರೆ ಲೈಟ್ ರೂಮಲ್ಲಿ ನೀವು ಯಾವುದೇ ಥರ ಕಲರ್ ಗ್ರೇಡಿಂಗ್ ಮಾಡ್ಕೋಬೋದು ಫ್ರೆಂಡ್ಸ್. ಯಾವುದೇ ಒಂದು ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು, ನೀವು ಗ್ರೀನರಿ ಇರಬೇಕು ಫಸ್ಟು. ಓಕೆ, ಇವಾಗ ಈ ಫೋಟೋನ ಫಸ್ಟ್ ಏನು ಮಾಡಬೇಕಂದ್ರೆ ಕಲರ್ ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಕಲರ್ ಕರೆಕ್ಷನ್ ಅಂದರೆ ಇವಾಗ ಬ್ರೈಟ್ನೆಸ್ಸು, ಕಾಂಟ್ರಾಸ್ಟು ಇಲ್ಲೆಲ್ಲ ಇರುತ್ತಲ್ವ, ಇದನ್ನು ಕರೆಕ್ಟಾಗಿ ಒಂದು ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಪ್ಲೋಜರ್ ಅಂದರೆ ಬೆಳಕು ನಮ್ಮ ಫೋಟೋದಲ್ಲಿ ಕರೆಕ್ಟಾಗಿದೆ, ಅದನ್ನು ನೀವು ಫಸ್ಟು ಫೋಟೋನ ಅಬ್ಸರ್ವ್ ಮಾಡೋದು ಕಲ್ತ್ಕೊಳ್ಳಿ. ಅಬ್ಸರ್ವ್ ಮಾಡ್ತಾ ನಿಮಗೆ ಅರ್ಥ ಆಗುತ್ತೆ. ಫೋಟೋದಲ್ಲಿ ಡಾರ್ಕ್ ಜಾಸ್ತಿ ಇದೆ, ಡಾರ್ಕ್ನ ಕಮ್ಮಿ ಮಾಡ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ಕಾಂಟ್ರಾಸ್ಟ್ನ ಕಮ್ಮಿ ಮಾಡ್ಕೋತೀನಿ. ಅದರಿಂದ ನನಗೆ ಕಾಂಟ್ರಾಸ್ಟ್ನ ಕಮ್ಮಿ ಇಕ್ಕಿದ್ರೆ ಒಂಥರ ರಿಯಲಿಸ್ಟಿಕ್ ಲುಕ್ ಕಾಣಿಸುತ್ತೆ ಫ್ರೆಂಡ್ಸ್. ನಾನು ತುಂಬ ವರ್ಷಗಳಿಂದ ಮಾಡ್ತಾ ಈ ಸ್ಟೇಜಿಗೆ ಬಂದಿರೋದು. ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ನನಗೂ ಕೂಡ, ಆದರೆ ಇನ್ನೂ ತುಂಬ ಎಕ್ಸ್ಪೀರಿಯೆನ್ಸ್ ಕಲಿಯೋದು ಕೂಡ ನಾನು ಇದೆ. ಒಟ್ಟಿನಲ್ಲಿ ನಾನು ಕಲ್ತಿರೋದು ನಿಮಗೆ ಹೇಳ್ಕೊಡ್ತಾ ಇರ್ತೀನಿ, ಅದನ್ನು ನೀವು ಬೇಗ ಕಲ್ತ್ಕೊಳ್ಳಿ ಫ್ರೆಂಡ್ಸ್. ಅದಕ್ಕೋಸ್ಕರನೇ ನಾನು ನಿಮಗೆ ಫುಲ್ಲು ಎಲ್ಲ ಡೀಟೇಲ್ಡಾಗಿ ಹೇಳ್ಕೊಡೋದು. ಯಾಕಂದರೆ ಒಂದು ಎಡಿಟಿಂಗ್ ಅಂದರೆ ಬರೀ 2 ನಿಮಿಷದ ಕೆಲಸ ಅಲ್ಲ. 2 ನಿಮಿಷದಲ್ಲಿ ಮಾಡೋರು ಕೂಡ ಇದ್ದಾರೆ, 1 ನಿಮಿಷದಲ್ಲಿ ಮಾಡೋರು ಕೂಡ ಇದ್ದಾರೆ. ಆದರೆ ನಾನು ಯಾಕೆ ನಿಮಗೆ ಟೈಮ್ ಕೊಟ್ಟು ಹೇಳ್ಕೊಡ್ತೀನಿ ಅಂದರೆ, ಒಂದು ಡೀಟೇಲ್ ಎಡಿಟಿಂಗ್ ಕಲ್ತಿಲ್ಲ ಅಂದರೆ ನಿಮ್ಗೆ ಯೂಸ್ಫುಲ್ ಆಗೋಲ್ಲ. 2 ನಿಮಿಷದಲ್ಲಿ ಯಾರು ಬೇಕಾದ್ರೂ ಕೂಡ ಮಾಡ್ತಾರೆ ಫ್ರೆಂಡ್ಸ್. ನೀವು ಈ ಥರ ಸುಮ್ಮನೆ ಹಿಂಗೆ ಸ್ಕ್ರಾಲ್ ಮಾಡ್ಕೊಂಡು ಈ ಥರ ನೋಡ್ಕೊಂಡು ಅಯ್ಯೋ ಈ ಥರ ಇದೆ, ಇದೇ ಚೆನ್ನಾಗಿ ಕಾಣಿಸ್ತಾ ಇದೆ, ಈ ಥರ ಮಾಡಿದ್ರೆ ಇದೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವು ಅಂದ್ಕೋಬೋದು. ಆದರೆ ಒಂದು ಪರ್ಫೆಕ್ಟಾಗಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನಮ್ಗೆ ಗೊತ್ತಿರುತ್ತಲ್ಲ, ಅವಾಗ ಎಡಿಟಿಂಗ್ ಕಾಂಪಿಟೇಷನ್ಗಳು ಇರ್ತೀನಿ ಫ್ರೆಂಡ್ಸ್. ನೀವು ಬೇಗ ಕಲಿಬೇಕಾಗುತ್ತೆ. ನನ್ನ ಸಬ್ಸ್ಕ್ರೈಬರ್ ಅಂದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ನನಗೊಂದು ಸ್ಟೇಜ್ ಅಂತ ಇಕ್ಕಿದ್ದೀನಿ. ಆ ಸ್ಟೇಜ್ ಕಂಪ್ಲೀಟ್ ಆಗೋವರೆಗೂ ನಾನು ನಿಮ್ಗೇನು ಹೇಳೋಕ್ಕೋಗಲ್ಲ. ಸ್ಟೇಜ್ ಕಂಪ್ಲೀಟ್ ಆಗಿದ ತಕ್ಷಣ ನಿಮಗೆ ಎಡಿಟಿಂಗ್ ಕಾಂಪಿಟೇಷನ್ಗಳಿಗ್ತೀನಿ, ಮತ್ತು ಒಳ್ಳೆ ಗ್ರ್ಯಾಂಡ್ ಪ್ರೈಸ್ ಕೂಡ ಕೊಡ್ತೀನಿ ಫ್ರೆಂಡ್ಸ್. ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಇನ್ನು ತುಂಬ ಒಂದು ಪ್ರೈಸ್. ಆದರೆ ಮನಿ ಪ್ರೈಸ್ ಕೊಡೋಕ್ಕೆ ಇವಾಗ ಬೇಗ ಆಗೋಲ್ಲ. ಒಟ್ಟಿನಲ್ಲಿ ಸ್ಟಾರ್ಟಿಂಗಿಂದ ನಿಮಗೆ ಬೇರೆ ಗ್ರ್ಯಾಂಡ್ ಪ್ರೈಸ್ಗಳಿಗ್ತೀನಿ. ಆಮೇಲೆ ಹೋಗ್ತಾ ಅಡ್ವಾನ್ಸ್ ಲೆವೆಲಾಗಿ ಒಂದು ಫೋಟೋ ಎಡಿಟಿಂಗ್ ಕಾಂಪಿಟೇಷನ್ ಇಗ್ತೀನಿ ನಿಮಗೋಸ್ಕರ. ಅದಕ್ಕೋಸ್ಕರ ನೀವು ಕಲಿಯೋದು ಇಂಪಾರ್ಟೆಂಟ್ ಆಗುತ್ತೆ. ಕಲಿತ್ರೆ ನಿಮಗೆ ನನ್ನ ಕಡೆಯಿಂದ ಪ್ರೈಸಸ್ ಕೂಡ ಸಿಗುತ್ತೆ. ಆ ಪ್ರೈಸಸ್ನ ಪಡ್ಕೋಬೇಕಂದ್ರೆ ಬೇಗ ಫೋಟೋ ಎಡಿಟಿಂಗ್ ಮಾಡೋದು ಕಲ್ತ್ಕೊಳ್ಳಿ. ಡೀಟೇಲ್ಡ್ ಫೋಟೋ ಎಡಿಟಿಂಗ್ ಬೇಕು ಫ್ರೆಂಡ್ಸ್, ನನಗೆ ಇಷ್ಟ ಆಗೋದು, ಅದಕ್ಕೋಸ್ಕರ ಕಲಿಬೇಕಾಗುತ್ತೆ. ಓಕೆ, ಈ ಫೋಟೋದಲ್ಲಿ ಎಕ್ಸ್ಪ್ಲೋಜರ್ ಇರಲಿ, ಅದೇ ಥರ ಲೈಟಿಂಗ್ಸ್ ಜಾಸ್ತಿ ಇಲ್ಲ, ಬೆಳಕು ಸಿಂಪಲ್ ಆಗಿದೆ, ಇದೇ ಥರ ಇರಲಿ. ಕಾಂಟ್ರಾಸ್ಟ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ, ಒಂದು -20% ಇಟ್ಕೊಳ್ಳೋಣ. ಹೈಲೈಟ್ಸ್ನ ಕಮ್ಮಿ ಮಾಡ್ಕೊಳ್ಳೋಣ, ಯಾಕಂದರೆ ನಮ್ಮ ಒಂದು ಬ್ಯಾಕ್ಗ್ರೌಂಡಲ್ಲಿ ಬ್ಲೂ ಟೋನ್ ಬೇಕು. ವೈಟ್ ಇರೋದನ್ನ ಫುಲ್ಲು ಬ್ಲೂ ಮಾಡ್ಕೋಬೇಕಂದ್ರೆ ಹೈಲೈಟ್ಸ್ ಫುಲ್ ಕಮ್ಮಿ ಮಾಡ್ಕೋಬೇಕಾಗುತ್ತೆ. ಆದರೆ ನಾನು ಇವಾಗ ಫುಲ್ಲು ಕಮ್ಮಿ ಮಾಡ್ಕೊಳ್ಳಲ್ಲ, ಒಂದು ಸಿಂಪಲ್ ಆಗಿಂತ ಒಂದು 40% ಇಟ್ಕೋತೀನಿ, -40%. ಓಕೆ, ಇವಾಗ ಶ್ಯಾಡೋಸ್ ಅಂದರೆ ಡಾರ್ಕ್ನೆಸ್ ನಮ್ಮ ಫೋಟೋದಲ್ಲಿ ಜಾಸ್ತಿ ಇದ್ದರೆ ಸ್ವಲ್ಪ ಶ್ಯಾಡೋಸ್ನ ಜಾಸ್ತಿ ಮಾಡಿಕೊಂಡ್ರೆ ವೈಟ್ ಆಗುತ್ತೆ. ಓಕೆ, ಇವಾಗ ಶ್ಯಾಡೋಸ್ನು 30% ಇಟ್ಕೊಂಡಿದ್ದೀನಿ, +30%. ವೈಟ್ನ ಸ್ವಲ್ಪ ಕಮ್ಮಿ ಮಾಡಿದ್ರೆ ಬ್ಲೂ ಟೋನ್ ಬರುತ್ತೆ ನಮ್ಮ ಶರ್ಟಲ್ಲಿ ಕೂಡ. ಓಕೆ ಆಯಿತು, ಇವಾಗ 20% ಇಟ್ಕೊಂಡಿದ್ದೀನಿ. ಬ್ಲ್ಯಾಕ್ಸ್ನ ಕಮ್ಮಿ ಮಾಡೋದ್ರಿಂದ ನಮ್ಮ ಫೋಟೋ ಫಿಕ್ಕಿ ಅಂದರೆ ಒಂದು ಇವಾಗ ಒಂಥರ ಫೇಡೆಡ್ ಲುಕ್ ಥರ ಇದೆ, ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋಕೆ ಬ್ಲ್ಯಾಕ್ ಟೋನ್ನ ಕಮ್ಮಿ ಮಾಡಿಕೊಂಡ್ರೆ ಒಂದು -20% ಇಟ್ಕೊಂಡ್ರೆ ನಮ್ಮ ಫೋಟೋ ಒಂದು ಕರೆಕ್ಟಾದ ಸ್ಟೇಜಿಗೆ ಬರುತ್ತೆ. ನೋಡಿ ಫ್ರೆಂಡ್ಸ್, ಕಲರ್ ಕರೆಕ್ಷನ್ ಆಗಿದೆ ಇವಾಗ ನಮ್ಮ ಫೋಟೋದು. ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿ ಪ್ರೊಫೈಲ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡು ಓಕೆ, ನಿಮಗೆ ಲೈಟ್ರೂಮ್ ಪ್ರೀಮಿಯಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ನಾನು ಲಿಂಕ್ ಎಲ್ಲ ಕೊಡೋಕ್ಕಾಗಲ್ಲ, ಲಿಂಕ್ ಎಲ್ಲ ಕೊಟ್ಟರೆ ನಮ್ಮ ಯೂಟ್ಯೂಬ್ ಚಾನಲ್ಲೇ ಇರೋಲ್ಲ, ಯಾಕಂದರೆ ನನ್ನ ಚಾನಲ್ ತೆಗೆದುಬಿಡ್ತಾರೆ ಯೂಟ್ಯೂಬಿಂದ. ಅದಕ್ಕೋಸ್ಕರ ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಕ್ರೋಮ್ ಬ್ರೌಸರ್ಗೆ ಹೋಗಿ ನೀವು ಲೈಟ್ರೂಮ್ ಅಪ್ಲಿಕೇಶನ್ ಫುಲ್ ಅನ್ಲಾಕ್ಡ್ ವರ್ಷನ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಏನಂತ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಲೈಟ್ರೂಮ್ ಅಪ್ಲಿಕೇಶನ್
ಫುಲ್ ಅನ್ಲಾಕ್ಡ್ ವರ್ಷನ್, ಲೈಟ್ರೂಮ್ APK ಫುಲ್ ಅನ್ಲಾಕ್ಡ್ ವರ್ಷನ್. ಇವು ಎರಡರಲ್ಲಿ ಯಾವುದೇ ಹೊಡೆದ್ರು ನಿಮಗೆ ಫುಲ್ ಅನ್ಲಾಕ್ಡ್ ವರ್ಷನ್ ಸಿಗುತ್ತೆ. ಪ್ರೀಮಿಯಂ ಅಪ್ಲಿಕೇಶನ್ ಸಿಗುತ್ತೆ. ಪ್ರೀಮಿಯಂ ಅಪ್ಲಿಕೇಶನಲ್ಲಿ ಸೆಲೆಕ್ಟಿವ್ ಟೂಲ್ ಇರುತ್ತೆ, ತುಂಬ ಯೂಸ್ಫುಲ್ ಟೂಲ್. ಅದಕ್ಕೋಸ್ಕರ ನೀವು ಪ್ರೀಮಿಯಮ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಯಾವುದೇ ಒಂದು ಅಪ್ಲಿಕೇಶನ್ ಆದರೂ ಕೂಡ ಅಪ್ಲಿಕೇಶನ್ ನೇಮ್ ಹೊಡೆದು ಫುಲ್ ಅನ್ಲಾಕ್ಡ್ ವರ್ಷನ್ ಅಂತ ಕ್ರೋಮ್ ಬ್ರೌಸರಲ್ಲಿ ಹೊಡೆದ್ರೆ ಪಕ್ಕಾ ಸಿಗುತ್ತೆ ಫ್ರೆಂಡ್ಸ್, ಸಿಕ್ಕೇ ಸಿಗುತ್ತೆ, ನೀವು ಡೌನ್ಲೋಡ್ ಮಾಡ್ಕೋಬೋದು. ಇವಾಗ ಪ್ರೊಫೈಲ್ಸ್ ಮೇಲೆ ಕ್ಲಿಕ್ ಮಾಡೋಣ. ಪ್ರೊಫೈಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಬೇಸಿಕ್ಸ್ ಅಂತ ಆ್ಯರೋ ಮಾರ್ಕ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ವಿಂಟೇಜ್ ಅಂತ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ವಿಂಟೇಜ್ 9 ಅಂತ ಇದೆ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಂಟೇಜ್ 9ನ ಸೆಲೆಕ್ಟ್ ಮಾಡ್ಕೊಂಡು 120% ಇಟ್ಕೊಳ್ಳಿ ಫ್ರೆಂಡ್ಸ್ ಇದನ್ನು. ಓಕೆ, 120% ಇಟ್ಕೊಂಡಾಗಿದೆ ಅಲ್ವಾ. ಇವಾಗ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಕಲರ್ಸ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಿಕ್ಸ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಲೈಟ್ರೂಮ್ ಆ್ಯಪ್ನ ಯೂಸ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ಅದ್ರ ಮೇಲೆ ಒಂದು ಫುಲ್ ಡೀಟೇಲ್ಡ್ ವಿಡಿಯೋ ಮಾಡಿಟ್ಟಿದ್ದೀನಿ. ಹಂಗೆ ನಾನು ಈ ಥರ ವೀಡಿಯೋಸ್ ಮಾಡ್ತಾ ನಿಮಗೆ ಸೆಂಟ್ರಲ್ಲಿ ಕೂಡ ಒಂದೊಂದು ಟಿಪ್ಸ್ ಕೊಡ್ತಾ ಇರ್ತೀನಿ, ನೀವು ಇದರಲ್ಲೂ ಕೂಡ ಕಲಿಬೋದು. ಮತ್ತು ಡೀಟೇಲ್ಡ್ ವೀಡಿಯೋನ ನೋಡಿ ಸಿಂಪಲಾಗಿ ನಿಮಗೆ ಅರ್ಥ ಆಗುತ್ತೆ ಲೈಟ್ರೂಮ್ ಆ್ಯಪ್ನ ಯೂಸ್ ಮಾಡೋದು ಹೇಗೆ, ಅದ್ರ ಟೂಲ್ಸ್ ಬಗ್ಗೆ ಎಲ್ಲ ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್. ಓಕೆ, ಇವಾಗ ಫಸ್ಟು ಆರೆಂಜ್ ಕಲರ್ನ ತೊಗೊಳ್ಳೋಣ. ಆರೆಂಜ್ ಮತ್ತು ರೆಡ್ ನಮ್ಮ ಫೇಸ್ ಕಲರ್ ಹೊಂದಿರುತ್ತೆ ಫ್ರೆಂಡ್ಸ್ ಯಾವಾಗಲೂ. ಆರೆಂಜ್ ಕಲರ್ದು ಸ್ಯಾಚುರೇಷನ್ ಕಮ್ಮಿ ಮಾಡ್ಕೊಳ್ಳೋಣ. ಸ್ಯಾಚುರೇಷನ್ ಅಂದರೆ ಇವಾಗ ಡಾರ್ಕ್ ನೋಡಿ ಈ ಥರ ಕಲರ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಅದರದ್ದು. ನೋಡಿ ಈ ಕಡೆ ಹೋದರೆ ಕಲರ್ ಕಮ್ಮಿ ಆಯಿತು. ಕಲರ್ ಈ ಥರ ಕಮ್ಮಿ ಮಾಡ್ಕೊಳ್ಳೋಣ. ಹ್ಯೂ ಅಂದರೆ ಇವಾಗ ಆರೆಂಜ್ ಇರೋದು ಇಲ್ಲಿ ನಿಮಗೆ ಒಂದು ಲೈನ್ ಕಾಣ್ತಾ ಇರ್ಬೋದು. ಲೈನಲ್ಲಿ ಇಲ್ಲಿ ಹೋಗ್ತಾ ಇಲ್ಲಿ ಎಲ್ಲೋಯಿಂದ ರೆಡ್ ಹೋಗಿದೆ, ಇಲ್ಲಿ ಎಲ್ಲೋಯಿಂದ ಗ್ರೀನ್ ಹೋಗಿದೆ. ಆ ಥರ ಇವಾಗ ಮಾಮೂಲಿ ಆರೆಂಜ್ ಇರೋದನ್ನ ಇವಾಗ ಎಲ್ಲೋ ತೊಗೋಬೇಕಂದ್ರೆ ಈ ಕಡೆ ಮಾಡ್ಕೋಬೇಕು, ಹೋಗ್ತಾ ರೆಡ್ ತೊಗೋಬೇಕಂದ್ರೆ ಈ ಕಡೆ ಮಾಡ್ಕೋಬೇಕು, ಗ್ರೀನ್ ತೊಗೋಬೇಕಂದ್ರೆ ಈ ಥರ ಮಾಡ್ಕೋಬೇಕು. ಇವಾಗ ನಾವು ಸ್ವಲ್ಪ ಗೋಲ್ಡನ್ ಟೋನ್ ಅಂದರೆ ಸ್ವಲ್ಪ ಎಲ್ಲೋ ಟೋನ್ ಇಟ್ಕೊಳ್ಳೋಣ, 25% ಇಟ್ಕೊಳ್ಳೋಣ. ಲುಮಿನೆನ್ಸ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ, ಒಂದು 15%. ಓಕೆ, ಇವಾಗ ಸಿಂಪಲ್ ಆಗಿದೆ. ಇವಾಗ ಎಲ್ಲೋ ಕಲರ್ನ ಸ್ಯಾಚುರೇಷನ್ ಮೈನಸ್ ಮಾಡೋಣ. ಸ್ಯಾಚುರೇಷನ್ ಮೈನಸ್ ಮಾಡೋದಕ್ಕಿಂತ ಸ್ವಲ್ಪ ಅರ್ಧ ಇಟ್ಕೊಂಡು ಹ್ಯೂನ +100 ಮಾಡೋಣ ಫ್ರೆಂಡ್ಸ್ ಈ ಥರ. ಓಕೆ, ಈ ಥರ ಆಯ್ತಲ್ವ. ಗ್ರೀನ್ ಕಲರ್ ಸ್ಯಾಚುರೇಷನ್ ಜಾಸ್ತಿ ಮಾಡೋಣ ಫ್ರೆಂಡ್ಸ್. ಇದು ಹ್ಯೂನ ಈ ಕಡೆ ಸ್ವಲ್ಪ ಗ್ರೀನ್ ಟೋನ್ ನಿಮ್ಗೆ ಯಾವ ಕಡೆ ಬೇಕು ಆ ಕಡೆ ನೋಡ್ಕೊಂಡು ತೊಗೋಬೇಕು ಫ್ರೆಂಡ್ಸ್ ನೀವು. ಓಕೆ, ಇವಾಗ ಈ ಥರ ಫುಲ್ 100% ಇಟ್ಕೊಂಡಿದ್ದೀನಿ. ಲೈಟ್ ಆಗಬೇಕಂದ್ರೆ ಇದನ್ನು ಈ ಕಡೆ ತೊಗೊಳ್ಳಿ. ಎಲ್ಲೋ ಕಲರ್ಗೆ ವಾಪಸ್ ಹೋಗೋಣ. ಸ್ವಲ್ಪ ಲೈಟ್ ಗ್ರೀನ್ ನಮಗೆ ಎಫೆಕ್ಟ್ ಬೇಕಂದರೆ ಸ್ಯಾಚುರೇಷನ್ನ ಜಾಸ್ತಿ ಮಾಡ್ಕೊಂಡು ನೋಡೋಣ. ಸ್ವಲ್ಪ ಲುಮಿನೆನ್ಸ್ನ ಜಾಸ್ತಿ ಮಾಡಿದ್ರೆ ಲೈಟ್ ಆ್ಯಂಡ್ ಡಾರ್ಕ್ ನೋಡಿ, ಈ ಕಡೆ ಮಾಡಿದ್ರೆ ಡಾರ್ಕ್ ಆಗುತ್ತೆ, ಈ ಕಡೆ ಮಾಡಿದ್ರೆ ಲೈಟ್ ಆಗುತ್ತೆ. ಲೈಟ್ ಮಾಡ್ಕೊಳ್ಳೋಣ. ಓಕೆ, ಈ ಥರ ಆಗಿದೆ. ಓಕೆ, ಇದು ಸಿಂಪಲ್ಲಾಗಿ ಈ ಥರ ಮಾಡ್ಕೊಂಡಿದ್ದೀವಿ ನೋಡಿ. ಗ್ರೀನ್ ಕಲರ್ ಸ್ಯಾಚುರೇಷನ್ ಜಾಸ್ತಿ ಕೊಟ್ಟಿದ್ದೀನಿ. ಹ್ಯೂನ ಫುಲ್ಲು 100% ಇಟ್ಕೊಂಡಿದ್ದೀನಿ. ಲುಮಿನೆನ್ಸ್ನ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಇವಾಗ ಈ ಆ್ಯಕ್ವಾ ಕಲರ್ಗೆ ಬಂದರೆ ಆ್ಯಕ್ವಾ ಕಲರ್ ಏನು ಯೂಸ್ ಇಲ್ಲ, ಫುಲ್ಲು -100. ಇವಾಗ ಬ್ಲೂ ಟೋನ್ನ ಒಂದು ಆ್ಯಕ್ವಾ ಟೋನಾಗಿ ಕನ್ವರ್ಟ್ ಮಾಡೋಕ್ಕೆ ಸ್ಯಾಚುರೇಷನ್ ಜಾಸ್ತಿ ಕೊಡಿ, ಹ್ಯೂನ ಕಮ್ಮಿ ಮಾಡಿ. ಒಂದು ಆ್ಯಕ್ವಾ ಟೋನ್ ಕಾಣಿಸುತ್ತೆ ನಿಮಗೆ, ಪ್ಯಾಂಟಲ್ಲಿ ಗೊತ್ತಾಗ್ಬೋದು. ಬ್ಲೂ ಟೋನ್ ಅಂದರೆ ಆ್ಯಕ್ವಾ ಟೋನ್ ಇದೆ. ಓಕೆ, ಇವಾಗ ಈ ಕಲರ್ದು ಕೆಲಸ ಏನಿಲ್ಲ ಅಂದರೆ ಆ ಕಲರ್ಸ್ ಅದರಲ್ಲಿ ಇಲ್ಲ, ನಮಗೆ ಆ ಕಲರ್ಸ್ ಯೂಸ್ ಮಾಡೋದು ಬೇಡ ಅಂದರೆ ಫುಲ್ಲು ಸ್ಯಾಚುರೇಷನ್ ಮೈನಸ್ ಮಾಡಿಬಿಡಿ. ಯಾಕಂದರೆ ಒಂದೊಂದು ಇಲ್ಲಿ ಕಲರ್ ಮಿಕ್ಸ್ ಆಗೋಗಿರುತ್ತೆ. ಆ ಮಿಕ್ಸ್ ಆಗಿರೋ ಕಲರೆಲ್ಲ ಹೋದಾಗ ನಮ್ಮದು ಒಂದು ಪ್ರೊಫೆಷ್ನಲ್ ಎಡಿಟಿಂಗ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಡನ್ ಅಂತ ಕೊಟ್ಕೊಳ್ಳಿ. ಡನ್ ಅಂತ ಕೊಟ್ಕೊಂಡ್ಮೇಲೆ ಇಲ್ಲಿ ಕೆಳಗಡೆ ನಿಮಗೆ ವೈಬ್ರೆನ್ಸ್ ಅಂತ ಕಾಣಿಸುತ್ತೆ, ಅದನ್ನು ಜಾಸ್ತಿ ಮಾಡ್ಕೊಳ್ಳಿ. ಈ ಥರ ಒಂದು 40% ಇಟ್ಕೊಳ್ಳಿ. ಸ್ಯಾಚುರೇಷನ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, -10% ಇಟ್ಕೊಳ್ಳಿ. ಇವಾಗ ಟೆಂಪ್ರೇಚರ್ನ ಒಂದು 2% ಇಟ್ಕೊಳ್ಳಿ. ಗ್ರೇಡಿಂಗ್ ಹೋಗಿ ಫ್ರೆಂಡ್ಸ್, ಗ್ರೇಡಿಂಗ್ ಹೋಗಿ ಹೈಲೈಟ್ಸ್, ಇಲ್ಲಿ ಡಾಟ್ ಕಾಣಿಸುತ್ತೆ, ಹೈಲೈಟ್ಸ್ ಕಲರ್ನ ನೀವಿಲ್ಲಿ ಸ್ವಲ್ಪ ಗ್ರೀನ್ ಟೋನ್ಗೆ ಇಟ್ಕೋಬೇಕಾಗುತ್ತೆ. ಓಕೆ, ಈ ಥರ ಆಯಿತು. ಡನ್ ಅಂತ ಕೊಡಿ. ನೋಡಿ, ಫಸ್ಟ್ ಇದ್ದಿದ್ದು ಗ್ರೀನ್ಗೂ ಇವಾಗಿರೋ ಗ್ರೀನ್ಗೂ ಒಂಥರ ಲುಕ್ ಚೆನ್ನಾಗಿದೆ. ಓಕೆ, ಇವಾಗ ನೀವು ಟಿಂಟ್ನ ಕಮ್ಮಿ ಮಾಡಿಕೊಂಡ್ರೆ ಇನ್ನೂ ಗ್ರೀನ್ ಆಗುತ್ತೆ ನೋಡಿ ಫ್ರೆಂಡ್ಸ್. ನಾವು ಅಂದ್ಕೊಂಡಿದ್ದು ಕಲರ್ ಬಂದಾಗಿದೆ. ಓಕೆ, ಇದಾಯಿತು ಸಿಂಪಲಾಗೆ. ನೀವು ಯಾವುದೇ ಒಂದು ಫೋಟೋ ಫುಲ್ಲು ರೀಟಚ್ ಮಾಡಬೇಕಂದ್ರೆ ಫಸ್ಟು ಫೇಸ್ ಸ್ಮೂತ್ ಎಲ್ಲ ಮಾಡ್ಕೋಬೇಕು. ಯಾಕಂದರೆ ಎಲ್ಲ ಫೋಟೋದಲ್ಲೂ ನಿಮ್ಗೆ ಮಾಡಿ ತೋರ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಡೀಟೇಲ್ಡ್ ವೀಡಿಯೋ ಎಡಿಟಿಂಗ್ ಅಂದರೆ ಫೋಟೋ ಎಡಿಟಿಂಗು ಫೇಸ್ ರೀಟಚಿಂಗ್ ಸೀರೀಸ್ ಮೇಲೆ ಸೀರೀಸ್ ಮಾಡಿದ್ದೀನಿ. ಅದಿನ್ನೂ ನೋಡಿಲ್ಲ ಅಂದರೆ ನಿಮಗೆ ಐ ಬಟನಲ್ಲಿ ಕೊಡ್ತೀನಿ, ನೀವು ಆರಾಮಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಇದಾಗಿದ ತಕ್ಷಣ ನೆಕ್ಸ್ಟ್ ಸಿಂಪಲಾಗಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡೋಣ. ಟೆಕ್ಸ್ಚರ್ ಒಂದು 10% ಇಟ್ಕೊಳ್ಳೋಣ. ಕ್ಲಾರಿಟಿ ಒಂದು 10% ಇಟ್ಕೊಳ್ಳೋಣ. ಏಜ್ ಅಂದರೆ ಲೈಟ್ ಆಗೋದು, ಡಾರ್ಕ್ ಆಗೋದು. ಸ್ವಲ್ಪ ಫೋಟೋನ ಲೈಟ್ ಬೇಕಂದರೆ ಲೈಟ್ ಮಾಡ್ಕೋಬೋದು, ಆದರೆ ಸ್ವಲ್ಪ ಡಾರ್ಕ್ ಆಗಿ ಇಟ್ಟಿರ್ತೀನಿ, ಚೆನ್ನಾಗಿ ಕಾಣಿಸುತ್ತೆ. ವಿಂಟೇಜ್ನ ಕಮ್ಮಿ ಮಾಡಿಕೊಂಡ್ರೆ ಸುತ್ತ ಒಂದು ಬ್ಲ್ಯಾಕ್ ಬಾರ್ಡ್ರ್ ಬರುತ್ತೆ. ಲೈಟಾಗಿ ಇಟ್ಕೋಬೇಕು ಸಿಂಪಲಾಗಿ ಈ ಥರ. ಓಕೆ, ಗ್ರೈಮ್ನ ಅಮೌಂಟ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಈ ಥರ.
ಸೈಜ್ನ ಸ್ವಲ್ಪ ಕಮ್ಮಿ ಮಾಡೋಣ. ಗೊತ್ತಾಗ್ತಾ ಇದೆ ಅಲ್ವಾ? ಪಾಯಿಂಟ್ಸ್ ಎಲ್ಲ ನೀವು ನೋಡ್ಕೊಂಡು ಹಂಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೇಮ್ ಇದರಲ್ಲೆಲ್ಲ ಏನಿಲ್ಲ, ಕಲರ್ ಗ್ರೇಡಿಂಗ್ ತೋರಿಸ್ಕೊಟ್ನಲ್ಲ ಅದರಲ್ಲಿ ಸ್ವಲ್ಪ ನಿಮ್ಮ ತಲೆಗೆ ಓಡಿಸಿ ನೀವು ಮಾಡಬೇಕಾಗುತ್ತೆ. ಹೋಗ್ತಾ ಹೋಗ್ತಾ ನಿಮಗೆ ಅಭ್ಯಾಸ ಆಗುತ್ತೆ. ಶಾರ್ಪ್ನಿಂಗ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ 70%ವರೆಗೂ. ಮಾಸ್ಕಿಂಗ್ನ ಒಂದು 70 to 80 ಇಟ್ಕೊಳ್ಳಿ ಫ್ರೆಂಡ್ಸ್. ನಾಯ್ಸ್ ರಿಡಕ್ಷನ್ನ ಕೂಡ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಯಾಕಂದರೆ ಫೋಟೋದಲ್ಲಿರೋ ನಾಯ್ಸ್ ಒಬ್ಬರಿಗೆ ಕಲರ್ ನಾಯ್ಸ್ ರಿಡಕ್ಷನ್ನು ಕೂಡ ಇಟ್ಕೊಳ್ಳಿ. ಓಕೆ, ಫೈನಲ್ ಆಗಿ ನಮ್ಮ ಫೋಟೋ ಎಡಿಟ್ ಆಗಿದೆ ಫ್ರೆಂಡ್ಸ್. ಗ್ರೀನ್ ಟೋನ್ ನೋಡಿ, ನ್ಯಾಚುರಲ್ ಗ್ರೀನ್ ಟೋನ್ ಹೇಗಿದೆ. ಓಕೆ, ಇವಾಗ ಇದನ್ನು ಸೇವ್ ಮಾಡೋಕ್ಕೆ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಅಂತ ಕೊಟ್ಟರೆ ಸೇವ್ ಆಗುತ್ತೆ, ಇಲ್ಲಿ ರೈಟ್ ಕೊಟ್ಟರೆ ಸೇವ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಮನೇಲೇ ಹುಷಾರಾಗಿರಿ, ಆಚೆ ಈಚೆ ಎಲ್ಲೂ ಓಡಾಡೋಕ್ಕೆ ಹೋಗಬೇಡಿ, ಕೊರೋನಾ ಟೈಮ್. ಓಕೆ ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಆರಾಮಾಗಿ ಎಡಿಟಿಂಗ್ ಕಲಿತಾ ಇರಿ. ಅಲ್ಲಿವರೆಗೂ ಬಾಯ್ ಬಾಯ್.